ಮೀಶೋ ಹಾಲ್ ಅಂತಲೇ ಹೇಳ್ಬೇಕು. ಇಷ್ಟೊಂದು ತರಿಸ್ಕೊಂಡಿದ್ದೀನಿ ಪ್ರಾಡಕ್ಟು. ಬಟ್ ನೋಡೋಣ ಎಷ್ಟು ಆದರೆ ಲೆಂತಿ ಜಾಸ್ತಿ ಆಗುತ್ತೆ. ಕೆಲವೊಂದು ಅನ್ಬಾಕ್ಸ್ ಮಾಡಿದ್ದೀನಿ, ಕೆಲವೊಂದು ಅನ್ಬಾಕ್ಸ್ ಮಾಡಿಲ್ಲ. ಏನಕ್ಕಂದರೆ ಚೆನ್ನಾಗಿಲ್ಲದೆ ಇರೋದು ರಿಟರ್ನ್ ಹಾಕೋಣ ಅಂತ. ಹಾಗಾಗಿ ಅನ್ಬಾಕ್ಸ್ ಮಾಡಿ ನೋಡಿದ್ದೀನಿ. ಚೆನ್ನಾಗಿರೋದು ಮಾತ್ರ ನಿಮಗೆ ರಿವ್ಯೂ ಕೊಟ್ಬಿಟ್ಟು ಬೇಕಿದ್ದರೆ ಇವಾಗ ಮದುವೆಗಳು, ಫಂಕ್ಷನ್ಗಳೆಲ್ಲ ನಡೀತಾ ಇದೆ ಅಲ್ವಾ ಬೇಸಿಗೆಯಲ್ಲಿ. ಮದುವೆಗಳು, ಫಂಕ್ಷನ್ ಎಲ್ಲ ಜಾಸ್ತಿ ಇರ್ತಾವಲ್ವ, ಹಾಗಾಗಿ ಬೇಕಿದ್ದರೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಬೇಕಿರೋರು ಬೇಕಿದ್ದರೆ ಚೆನ್ನಾಗಿರೋದು ತಗೋತಾರೆ ಅಂತ ಅಷ್ಟೇ. ಚೆನ್ನಾಗಿರೋದು ಮಾತ್ರ ವೀಡಿಯೋ ಹಾಕ್ತೀನಿ, ಇಲ್ಲಾಂದರೆ ನಾನು ಹಾಕೋದಿಲ್ಲ. ಹಾಗಾಗಿ ಮೀಶೋ ಅಲ್ಲಿ ಮಾಡೋಣ ಅಂತ ನೋಡೋಣ. ಇಷ್ಟು ಮಾಡಿದರೆ ಲೆಂತ್ ಜಾಸ್ತಿ ಆಗುತ್ತೆ, ಬಟ್ ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಜ್ಯುವೆಲರಿನೂ ಇದೆ, ಬಟ್ಟೆನೂ ಇದೆ. ಫಸ್ಟ್ ಜ್ಯುವೆಲರಿ ನೋಡೋಣ. ಜ್ಯುವೆಲರಿ ತರಿಸ್ಕೊಂಡಿದ್ದೆ, ಚೆನ್ನಾಗಿರುತ್ತಲ್ವ ಮದುವೆಗಳಿಗೆ, ಫಂಕ್ಷನ್ಗಳಿಗೆಲ್ಲ, ಹಾಗಾಗಿ ನೋಡೋಣ. ಆಮೇಲೆ ಇದ್ರದ್ದು ರೇಟ್ ಕೂಡ ಸೈಡಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ನೋಡ್ಕೋಬೋದು. ನೋಡೋಣ ಏನು ಏನು ಅಂತ. ಜ್ಯುವೆಲರಿದು ಇಯರಿಂಗ್ಸ್ ತರಿಸ್ಕೊಂಡಿದ್ದೀನಿ. ಜುಮ್ಕಾ, ಮ್ಯಾಟ್ ಫಿನಿಶಿಂಗ್ ಜುಮ್ಕಾ. ಇದು ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ದೊಡ್ಡದಾಗಿದೆ ಅಂತ ವೇಟ್ ಏನಿಲ್ಲ. ಇದು ದೊಡ್ಡದಿದ್ರೂ ತುಂಬಾ ಲೈಟ್ ವೇಟಾಗಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಜುಮ್ಕಾ ಅಂತೂ. ತುಂಬಾ ಲೈಟ್ ವೇಟ್ ಇದೆ. ಪರ್ಲ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಸಕ್ಕತ್ತಾಗಿದೆ ಜುಮ್ಕಾ ಇದು. ನಾನು ಹಾಕೊಂಡಿಲ್ಲ ಕಿವಿಗೆ, ಅದಕ್ಕೆ ವೇರ್ ಮಾಡೇ ತೋರಿಸ್ತೀನಿ ನಿಮಗೆ ಹೇಗಿರಬಹುದು ಅಂತ. ಚೆನ್ನಾಗಿ ಕಾಣಿಸುತ್ತೆ, ಸೀರೆ ಮೇಲಾದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೇಗಿದೆ ಅಂತ ಹಾಕಿದ್ದೀನಿ, ವೇರ್ ಮಾಡಿದ್ದೀನಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಮ್ ಗೋಲ್ಡಲ್ಲಿ ಹೇಗಿರುತ್ತೋ ಅದೇ ಥರನೇ ಇದೆ. ಅದ್ರಿಗಿಂತನೂ ಒಳ್ಳೊಳ್ಳೆ ಕ್ವಾಲಿಟಿ, ಒಳ್ಳೊಳ್ಳೆ ಡಿಸೈನ್ ಇದೆ ಅಂತಲೇ ಹೇಳ್ಬೋದು. ಯಾವಾಗಾರೆ ಬೇರೆ ಬೇರೆ ಥರ ಹಾಕೋಬೋದು ಆರ್ಟಿಫಿಷಿಯಲ್ ಜ್ಯುವೆಲರಿ ಇದ್ದರೆ. ಹಾಗಾಗಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ನಮಗೆ ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅಷ್ಟೇ ಅಲ್ವಾ ಸಿಗೋದು. ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಇದು ಇನ್ನೊಂದು ಜ್ಯುವೆಲರಿ ತೋರಿಸ್ತೀನಿ. ಇನ್ನೊಂದು ನೆಕ್ಲೆಸ್ಸು, ಸ್ಟೋನ್ ನೆಕ್ಲೆಸ್. ಇದು ಸ್ಟೋನ್ ಸ್ಯಾರಿ ಇರುತ್ತೆ ನೋಡಿ, ಅದ್ರ ಮೇಲೆ ಹಾಕಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇದು. ಇವಾಗ ಸ್ಟೋನ್ ಸ್ಯಾರಿಗಳು ಕೂಡ ಟ್ರೆಂಡ್ ಆಗಿದೆ ಅಲ್ವಾ, ಆ ಸ್ಯಾರಿಗಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರತಿಯೊಬ್ಬರು ವೇರ್ ಮಾಡಿದ್ದಾರೆ ಇದನ್ನೇ, ಹಾಗಾಗಿ ನಾನು ಇದನ್ನು ಕೂಡ ತರಿಸಿದ್ದೆ. ನನಗೆ ಸೀರೆ ಮೇಲೆ ಬೇಕು ಅಂತ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಕಲರ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಪಿಂಕ್ ಕಲರು, ಮೆರೂನ್ ಕಲರು, ಎಲ್ಲ ಕಲರ್ಸ್ ಇದೆ ಇದರಲ್ಲಿ ಕೂಡ ನೋಡಿ. ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಇದ್ರದ್ದು ರೇಟ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು ನೋಡಿ. ಇದನ್ನು ಕೂಡ ಹಾಕ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸ್ಬೋದು ಅಂತ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಇದೆ. ಆ ಫಿನಿಶಿಂಗ್ ಲೀವ್ಸ್ ಥರ ಕೊಟ್ಟಿದ್ದಾರೆ ನೋಡಿ. ಇದು ಮಧ್ಯದಲ್ಲಿ ಬಂದು ಸ್ಟೋನ್ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದ್ರದ್ದು ನೋಡಿ. ಹಾಕ್ತೀನಿ, ಹಾಕಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೆಕ್ಲೆಸ್ ಸೆಟ್ ಜೊತೆನೆ ಬಂದಿರೋದಲ್ವ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಕೂಡ ಅಷ್ಟೇ ಸಖತ್ತಾಗಿದೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ. ಸ್ಯಾರಿ ಮೇಲಾದರೆ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಾನು ಡ್ರೆಸ್ ಹಾಕ್ತಾ ಇದ್ದೀನಲ್ವ, ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಬಟ್ ಸಖತ್ತಾಗಿದೆ. ಡಿಸೈನ್ಸ್ ಅಂತೂ ನನಗೆ ಸಖತ್ ಇಷ್ಟ ಆಯ್ತಿದ್ದು. ಇನ್ನೊಂದು ಬಂದು ಇದು ಕೂಡ ಅಷ್ಟೇ ಜ್ಯುವೆಲರಿನೇ, ಬಟ್ ಇದು ಪರ್ಲ್ ಜ್ಯುವೆಲರಿ. ಇದು ನೋಡಿ, ಇದು ಜ್ಯುವೆಲರಿ. ಆದರೆ ಇದರಲ್ಲಿ ಒಂದೇ ಕಲರೇ ಇರೋದು.
ಬೇರೆ ಬೇರೆ ಕಲರ್ಸ್ಗಳು ಇಲ್ಲ ಇದರಲ್ಲಿ, ಬ್ಲ್ಯಾಕ್ ಕಲರ್ ಮಾತ್ರ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಗುಂಡುಗಳು ಕೊಟ್ಟಿದ್ದಾರೆ ನೋಡಿ, ರಿಯಲ್ ಗೋಲ್ಡ್ ಅಲ್ಲಿ ಇರುತ್ತಲ್ಲ ಗುಂಡು, ಆ ತರ ಇದೆ ಇದು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗಂತೂ. ಬಟ್ ಕರಿಮಣಿ ತಾಳಿ ಇದ್ರೆ ಅಷ್ಟೊಂದು ಇದು ಕಾಣಿಸಲ್ಲ ಅನ್ಕೋತೀನಿ. ಮಾಂಗಲ್ಯ ಚೈನ್ ಇರುತ್ತೆ ನೋಡಿ, ಗೋಲ್ಡ್ ಚೈನು, ಇಲ್ಲಾಂದ್ರೆ ಮಾಂಗಲ್ಯ ಚೈನ್ ಜೊತೆ ಆದ್ರೆ ಸಖತ್ತಾಗಿರುತ್ತೆ. ಈ ಕರಿಮಣಿ ಜೊತೆ ಕರಿಮಣಿ ಆದ್ರೆ ಅಷ್ಟೊಂದು ಅಟ್ರಾಕ್ಷನ್ ಕಾಣಲ್ಲ. ಬಟ್ ಮಾಂಗಲ್ಯ ಚೈನ್ ಜೊತೆ ಫೇರ್ ಮಾಡಿದ್ರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಹಾಕಿ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ. ಇದಂತೂ ಚೆನ್ನಾಗಿದೆ. ಆದ್ರೆ ನಂದು ಕರಿಮಣಿ ಇದೆ ಅಲ್ವಾ, ಮಾಂಗಲ್ಯ ಚೈನ್ ಹಾಕೋತಿದ್ರೆ ನೋಡಿ ಫಂಕ್ಷನ್ಗಳಿಗೆ, ಅವಾಗ ಇದನ್ನ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಈ ತರ ಕಾಣಿಸುತ್ತೆ. ಇದು ಕೂಡ ಅಷ್ಟೇನೆ. ಇದ್ರ ಜೊತೆ ಇಯರಿಂಗ್ಸ್ ಬಂದಿಲ್ಲ. ಇದ್ರ ಜೊತೆ ಬರೀ ಇದು ಸ್ಟೋನ್ದು ಇದು ಬೀಡ್ಸ್ ಅಷ್ಟೇ ಬಂದಿರೋದು. ಇದರಲ್ಲಿ ಇಯರಿಂಗ್ಸ್ ಎಲ್ಲ ಕೊಟ್ಟಿಲ್ಲ. ಬಟ್ ಕಡಿಮೆ ಪ್ರೈಸು, ಎಲ್ಲ ಪ್ರೈಸ್ಗಳು. ಆಮೇಲೆ ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ ನಾನು ನೋಡಿ. ಇದ್ರದ್ದು ಕೂಡ ಹಾಕಿರ್ತೀನಿ. ತುಂಬಾ ರೀಸನಬಲ್ ರೇಟಲ್ಲೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಇದು ಒಂದೇನೆ ಸರ ಮಾತ್ರ, ಇದ್ರ ಇಯರಿಂಗ್ಸ್ ಎಲ್ಲ ಇಲ್ಲ. ಈ ಗುಂಡಂತೂ ನಂಗೆ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ ಸೇಮ್ ಗೋಲ್ಡ್ ಅಲ್ಲಿ ಯಾವ ತರ ಬರುತ್ತೋ ಸೇಮ್ ಅದೇ ತರನೇ ಇದೆ. ಇದು ಇನ್ನೊಂದು, ಇದು ಕೂಡ ಅನ್ಬಾಕ್ಸ್ ಮಾಡ್ಬಿಟ್ಟಿದೀನಿ ನಾನು. ಇದು ಜ್ಯುವೆಲರಿ ಇದೆ, ಇದು ಪರ್ಲ್ ಜ್ಯುವೆಲರಿನೇ. ಇದು ತುಂಬಾ ಚೆನ್ನಾಗಿದೆ. ಇದಂತೂ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ತೀನಿ. ಯಾರು ನೋಡಿದ್ರು ಇದನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕಾಂಬೋ ಸೆಟ್ ಅಲ್ಲಿ ಬರುತ್ತೆ. ಇದ್ರಲ್ಲಿ ಕೂಡ ಅಷ್ಟೇ ಕಲರ್ಸ್ ಇದೆ. ಇನ್ನೊಂದು ವೈಟ್ ಇದೆ, ಬ್ಲಾಕ್ ಇದೆ. ನಾನು ಬಟ್ ಇದು ಗ್ರೀನು ಮೆರೂನ್ ಅಲ್ಲಿ ತರ್ಸ್ಕೊಂಡಿದ್ದೀನಿ. ರೆಡ್ ತರ ಇದೆ, ರೆಡ್ ಅಲ್ಲ ಮೆರೂನ್. ಇದು ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅಷ್ಟೇನೆ, ಅಂದ್ರೆ ಇಯರಿಂಗ್ಸ್ ಕೊಟ್ಟಿಲ್ಲ, ಇದಕ್ಕೂ ಕೂಡ ಕೊಟ್ಟಿಲ್ಲ. ಈ ಪರ್ಲ್ ಜ್ಯುವೆಲರಿಗಳಿಗೆ ಇಯರಿಂಗ್ಸ್ ಎಲ್ಲ ಕೊಟ್ಟಿಲ್ಲ. ಲಕ್ಷ್ಮಿ ಪೆಂಡೆಂಟ್ ಇದೆ, ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಹೇಗೆ ಕಾಣಿಸುತ್ತೆ ಅಂತ. ಎಲ್ಲಾನು ಅಷ್ಟೇ ಮಾಂಗಲ್ಯ ಚೈನ್ ಜೊತೆ ಫೇರ್ ಮಾಡ್ತೀವಲ್ವಾ, ಹಾಕೊಂಡಿರ್ತೀವಲ್ಲ ಫಂಕ್ಷನ್ಗಳಿಗೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು ಡ್ರೆಸ್ ಮೇಲೆನೆ ಹಾಕ್ತಾ ಇದ್ದೀನಿ ಎಲ್ಲಾನು. ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ವಾಲಿಟಿ ಫಿನಿಶಿಂಗು ಮಾತ್ರ 100% ಚೆನ್ನಾಗಿದೆ ಅಂತ ಹೇಳ್ತೀನಿ. ಸಖತ್ತಾಗಿದೆ ಜ್ಯುವೆಲರಿ. ಏನಾದರೂ ಏನಕ್ಕೆ ಅನ್ಬಾಕ್ಸ್ ಮಾಡ್ತೀನಿ ನಾನು ಅಂತ ಹೇಳ್ತೀನಿ. ಚೆನ್ನಾಗಿಲ್ದೇ ಇದ್ರೆ ನಾನು ವಾಪಸ್ ಕಳ್ಸೋಣ ಅಂತ. ಚೆನ್ನಾಗಿಲ್ದೇ ಇರೋದೆಲ್ಲ ಸುಮ್ಮನೆ ವಿಡಿಯೋಗೋಸ್ಕರ ಹಾಕಿ ಸರಿ ಇರಲ್ಲ, ನನ್ಗೆ ಇಷ್ಟ ಆಗಿಲ್ಲ. ಹಾಗಾಗಿ ನಾನು ಚೆನ್ನಾಗಿರೋದು ಮಾತ್ರ ಮಾಡೋಣ ಅಂತ ನನ್ಗೆ ಬೇಕಾಗಿರೋದು ಮಾತ್ರ ತಗೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನೋಡಿ. ಇದೊಂದು 2 ಕಾಂಬೋದಲ್ಲಿ ಬಂದಿರೋದು. ಇದೊಂದು ಅದೊಂದು 2 ಕಾಂಬೋದಲ್ಲಿ. ಇದು ಮೆರೂನ್ ಆಯ್ತಲ್ವಾ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿ ಮೇಲಂತೂ. ಇನ್ನೊಂದು ಕಲರ್ ವೇರ್ ಮಾಡೋಣ ನೋಡಿ ಹೇಗಿದೆ ಅಂತ. ಎಷ್ಟೊಂದು ಚೆನ್ನಾಗಿದೆ. ಈ ಥರ ಕಾಣಿಸುತ್ತೆ. ಇದಕ್ಕೆ ಇಯರಿಂಗ್ಸ್ ಕೊಟ್ಟಿಲ್ಲ. ಇಯರಿಂಗ್ಸ್ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಬಟ್ ಇಯರಿಂಗ್ಸ್ ಕೊಟ್ಟಿಲ್ಲ. ನಾನು 2-3 ತರಿಸಿದ್ದೀನಿ ಪರ್ಲ್ ಇರೋದು. ಬಟ್ ಅದ್ಯಾವುದಕ್ಕೂ ಕೊಟ್ಟೇ ಇಲ್ಲ ಅವರು. ಬಟ್ ಚೆನ್ನಾಗಿದೆ, ಸಖತ್ತಾಗಿದೆ. ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ, ಇದು ಗೋಲ್ಡ್ ಚೈನ್ ಇರುತ್ತೆ ನೋಡಿ, ಮಾಂಗಲ್ಯ ಚೈನ್, ಅದ್ರ ಜೊತೆ ಅಂದ್ರೆ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಕಾಣಿಸುತ್ತೆ. 2 ಸೆಟ್ ಬರುತ್ತೆ ಕಾಂಬೋದಲ್ಲಿ. ಪ್ರೈಸ್ ವೈಸ್ ಅಂತೂ ಹೇಳ್ಬೋದು. ಒಳ್ಳೆ ಕಡಿಮೆ ಪ್ರೈಸ್ಗಳಿಗೆ ಒಳ್ಳೊಳ್ಳೆ ಜ್ಯುವೆಲರಿ ಸೆಟ್ಟೇ ಸಿಗುತ್ತೆ. ನನಗಂತೂ ಸಖತ್ ಇಷ್ಟ ಆಯ್ತು. ಈ ಜ್ಯುವೆಲರಿ ಅಂತೂ ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಇದಕ್ಕೆ ಇದು ಬಾರ್ಡರ್ ಸ್ಯಾರಿಗಂತೂ ಸಖತ್ ಸೂಟ್ ಆಗುತ್ತೆ. ಪರ್ಲ್ಸ್ ಅಂತೂ ಯಾವಾಗ ಈಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಲ್ವಾ ಪರ್ಲ್. ಯಾರು ನೋಡಿದ್ರು ಪರ್ಲ್ ಜ್ಯುವೆಲರಿನೇ ಹಾಕ್ತಾರೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. 2 ಕೂಡ ನನಗೆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಕೂಡ ಅಷ್ಟೇ, ಒಂದು ವೈಟು, ಆಮೇಲೆ ಬ್ಲ್ಯಾಕು ಇನ್ನೂ ಇದೆ. 2 ಸೆಟ್ಟು. ಅದು ಕೂಡ ಅಷ್ಟೇ ಕಾಂಬೋದಲ್ಲೇ ಕೊಡ್ತಾರೆ. ಇದು ಕೂಡ ಅಷ್ಟೇ ಕಾಂಬೋದಲ್ಲೇ ಇದೆ.
ಪ್ರೈಸ್ ಕೂಡ ಅಷ್ಟೇ, ಎಲ್ಲದ್ರದ್ದು ನನ್ನ ಸೈಡಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ನೋಡ್ಬೋದು ನೀವು. ಇದಾಯ್ತಲ್ವಾ, ಸಖತ್ತಾಯಿತು. ಇನ್ನೊಂದು ಜ್ಯುವೆಲರಿ ಇದೆ, ಬಟ್ ಅದು ಓಪನ್ ಮಾಡಿಲ್ಲ. ನಾನು ಓಪನ್ ಮಾಡ್ತೀನಿ, ನೋಡೋಣ ಅದು ಹೇಗೆ ಬಂದಿದೆ ಅಂತ. ಬಾಕ್ಸ್ ಓಪನೇ ಮಾಡಿಲ್ಲ ನಾನು, ನೋಡೋಣ ಅದು ಹೇಗಿರುತ್ತೆ ಅಂತ. ಸೂಪರ್ ಆಗಿದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನೆಕ್ ಪೀಸೆ, ಬಟ್ ಇದಕ್ಕೂ ಕೂಡ ಅಷ್ಟೇನೆ ಇಯರಿಂಗ್ಸ್ ಇಲ್ಲ, ಓನ್ಲಿ ಸರ ಮಾತ್ರನೇ ಇದೆ. ತುಂಬಾನೇ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ಇದು ಜ್ಯುವೆಲರಿ ಸೆಟ್, ಇದು ಕೂಡ ಅನ್ಬಾಕ್ಸ್ ಮಾಡಿದ್ದೀನಿ ಹೇಗಿದೆ ಅಂತ. ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಚೆನ್ನಾಗಿದೆ. ಇದು ಫುಲ್ಲು ಮಧುಗೌಡ ಅಂತಾರಲ್ವ, ಅವ್ರು ಯಾರೋ ವೇರ್ ಮಾಡಿದ್ರಿದ್ದು, ಬಟ್ ಈ ಥರದ್ದೆಲ್ಲ ಬೇರೆ ಥರ ವೇರ್ ಮಾಡಿದ್ರು. ಇದು ಸೇಮ್ ಅದೇ ಥರ ಇಲ್ಲ, ಒಂಥರ ಅದ್ರಗಿಂತನೂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇದೇನೋ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತೇಳ್ಬಿಟ್ಟು ಏನೋ ಕೊಟ್ಟಿದ್ದಾರೆ, ಕಾರ್ಡ್ ಕೊಟ್ಟಿದ್ದಾರೆ. ಇಲ್ಲ, ಥ್ಯಾಂಕ್ ಯು ಫಾರ್ ಏನೋ ಕಾರ್ಡ್. ಇದು ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಕಾರ್ಡ್ ಬಗ್ಗೆ, ಬಟ್ ಜ್ಯುವೆಲರಿ ನೋಡೋಣ ಹೇಗೆ ಬಂದಿದೆ ಅಂತ. ಬಾರ್ಡ್ರ್ ಸ್ಯಾರಿಮಲ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ, ಕಾಸಿನ ಸರ ಥರ, ಬಟ್ ಮುಂದ್ಗಡೆ ಒಂದು ನೆಕ್ ಪೀಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ನೋಡಿ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಚಂದ್ರ ಬರುತ್ತಲ್ವಾ, ಆ ಚಂದ್ರ ಡಿಸೈನ್ಸ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ, ಅದಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಕ್ಯೂಟ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ಕ್ವಾಲಿಟಿ ವೈಸ್ ಅಂತೂ 10/10 ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ನೋಡಿ, ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ಇದೊಂದೇ ಜ್ಯುವೆಲರಿ ಇದ್ರೆ ಸಾಕು, ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ಇಯರಿಂಗ್ಸ್ ಅಂತೂ ಸಕ್ಕತ್ತಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು ಇದು. ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ಒಂದು ಚೆನ್ನಾಗಿದೆ ಅಂತ, ಕ್ಯೂಟ್ನೆಸ್ ಆಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು ಇದು. ನೋಡಿ ಇಯರಿಂಗ್ಸ್ ಸಖತ್ತಾಗಿದೆ. ಹಾಕೋಣ, ಹಾಕ್ಬಿಟ್ಟು ತೋರಿಸ್ತೀನಿ, ನಿಮಗೂ ಕೂಡ ಐಡಿಯಾ ಗೊತ್ತಾಗುತ್ತೆ ಹೇಗಿರ್ಬೋದು ಅಂತ. ಫಿನಿಶಿಂಗ್ ವೈಸ್ ಅಂತೂ ಅಮೇಝಿಂಗ್ ಕೊಟ್ಟಿದ್ದಾರೆ ನೋಡಿ, ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ನೋಡಿ. ತುಂಬಾನೇ ಚೆನ್ನಾಗಿದೆ, ನೆಕ್ ಪೀಸ್ ಅಂತೂ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ಸೂಪರ್ ಆಗಿ ಕಾಣ್ಬೋದು ನೋಡಿ. ನೋಡಿ ಇಯರಿಂಗ್ಸ್ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಇದು ಒಂದು ಸೆಟ್ಟು, ಇದು ಇನ್ನೊಂದು ಇದು ಓಲೆ ನೋಡಿ. ಪ್ಯಾಕಿಂಗ್ ನೋಡಿ ಎಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇದು ಕೂಡ ಅನ್ಬಾಕ್ಸ್ ಮಾಡಿದ್ದೆ ನಾನು, ಏನಕ್ಕಪ್ಪ ಅಂದರೆ ಚೆನ್ನಾಗಿಲ್ಲ ಅಂದರೆ ಬೇಡ ಅಂತ ವಾಪಸ್ ಮಾಡೋಣ ಅಂತ, ಬಟ್ ಸಖತ್ತಾಗಿ ಬಂದಿದೆ ನೋಡಿ. ಇಯರಿಂಗ್ಸ್ ಇದ್ದು ಬರೀ ಮಾಟಿ ಜೊತೆ ಬಂದಿದೆ, ಸೆಟ್ಟೇ ಬಂದಿದೆ ಇದು ನೋಡಿ. ಇಯರಿಂಗ್ಸ್ ಆಮೇಲೆ ಮಾಟಿ, ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ. ನನಗೆ ಈ ಪ್ಯಾಕೇಜಿಂಗ್ ಸಖತ್ ಇಷ್ಟ ಆಯಿತು, ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವಾ ಹಾಗಾಗಿ ಸಖತ್ತಾಗಿದೆ. ಲಕ್ಷ್ಮಿ ಓಲೆ ಅಂತೂ ತುಂಬಾನೇ ಸಖತ್ತಾಗಿದೆ
ನೋಡಿ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ. ಮಾಟಿ ಇವೆರಡು ವೇರ್ ಮಾಡಬೇಕು. ಇದು ವೇರ್ ಮಾಡ್ತಾ ಇಲ್ಲ ನಾನು. ಸೂಪರ್ ಆಗಿದೆ. ಇದೆಲ್ಲದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕನ್ಸಿದ್ರೆ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬುಜ್ಜಿ ಚಿನ್ನು ಬ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.